ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಇವತ್ತು ನಮ್ಮ ಹೊಸ ಮನೆಯ ಹಾಲುಕ್ಸುವ ದಿನ ಆಗಿರುತ್ತೆ. ಬೆಳಗ್ಗೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿಯಾಗಿ ಈಗ ಟೈಮ್ ಅರೌಂಡ್ 6:30 ಆಗಿತ್ತು. ಬೇಗನೆ ಬೆಳಗಾಗುತ್ತಲ್ವ, ಈಗ ರೆಡಿ ಆಗಿಬಿಟ್ಟು ಬಂದಿದ್ದೀವಿ. ಈಗ ಫಸ್ಟ್ ನಾನು ತುಂಬಿದ ಕೊಡಪಾನನ ತೊಗೊಂಡು ಪ್ರೇಯರ್ ಮಾಡಿಕೊಂಡು ಒಳಗಡೆಗೆ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ, ಎಲ್ಲ ಹೆಚ್ಚೆಚ್ಚು ಒಳ್ಳೆತನನ ಈ ಮನೇಲಿ ನೋಡಲಿ ಅಂತ. ಅದಾದಮೇಲೆ ರಾಹುಲ್ ದೇವ್ರ ಫೋಟೋನ ತೊಗೊಂಡು ಬರ್ತಿದ್ದಾರೆ, ನನ್ನ ಮಗ ಹಣ್ಣು ತೊಗೊಂಡ್ಬರ್ತಿದ್ದಾನೆ, ಹಾಗೆ ನನ್ನ ಮಗಳು ನವಧಾನ್ಯಗಳನ್ನು ತೊಗೊಂಡು ಒಳಗಡೆಗೆ ಬಂದಿದ್ದಾಳೆ. ಎಲ್ಲರೂ ಒಂದೊಂದನ್ನು ತೊಗೊಂಡು ಒಳಗೆ ಬಂದಮೇಲೆ ಈಗ ಪೂಜೆಗೆಲ್ಲ ಏನೇನು ಐಟಮ್ ಬೇಕು ಎಲ್ಲನೂ ಹೊರಗಡೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಅದನ್ನು ಎಲ್ಲನೂ ಈಗ ಒಳಗಡೆಗೆ ತೊಗೊಂಡು ಬರ್ತಾ ಇದ್ದೀವಿ. ಯಾಕಂದರೆ ನೆನ್ನೆನೇ ಎಲ್ಲನೂ ಕ್ಲೀನ್ ಮಾಡಿ ಹೋಗಿದ್ದೆ. ಒಳಗಡೆಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಹೋಗಿದ್ವಿ. ಅದಾದಮೇಲೆ ಈಗ ಫಸ್ಟ್ ಬೆಳಗ್ಗೆ ಬಂದಾಗ ಒಳಗಡೆಗೆ ಬರುವ ಮುಂಚೆ ತುಂಬಿದ ಕೊಡಪಾನ ತೊಗೊಂಬರ್ಬೇಕಲ್ವಾ, ಅದಕ್ಕೆ ತೊಗೊಂಬಂದು ಎಲ್ಲ ಸಾಮಾನುಗಳನ್ನು ಜೋಡಿಸ್ಕೊಂಡು ಈಗ ಪೂಜೆಗೂ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಈಗ ಫಸ್ಟು ಒಂದು ಮಂಗಳಾರತಿನ ಮಾಡ್ಕೋತಾ ಇದ್ದೀನಿ. ಇದು ಮಾಡ್ಕೊಂಡು ಆದಮೇಲೆ ಗ್ಯಾಸ್ ಸ್ಟವ್ ಎಲ್ಲನೂ ಪೂಜೆ ಮಾಡಿಕೊಂಡು ಹಾಲೆಲ್ಲನೂ ಇಟ್ಟು ಹಾಲೆಲ್ಲ ಉಗ್ಸಿ ಆದಮೇಲೆ ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಫಸ್ಟ್ ಈಗ ಜನರಲಾಗಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಹೀಗೆ ಅಲ್ವಾ ಎಲ್ಲರ ಮನೇಲೂ ಹೇಗೆ ಮಾಡ್ತೀರಾ ಏನು, ಅದೇ ಥರನೇ ನಾನು ಮಾಡ್ತಾ ಇರೋದು. ಸಿಂಪಲ್ಲಾಗಿ ಯಾರೂ ಬಂದಿರಲಿಲ್ಲ ಜೊತೆಯಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ನಾವೇ 4 ಜನ, ಯಾವಾಗಲೂ ನಾವೇ 4 ಜನ, ಪರವಾಗಿಲ್ಲ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಬಾಗಿಲಿಗೆ ಕೂಡ ಬೆಳಗ್ತಾ ಇದ್ದೀನಿ. ಬೆಳಗ್ಗೆನೇ ಹೊರಗಡೆಗೆಲ್ಲ ಸಾಮಾನು ಜೋಡಿಸ್ಕೊಳ್ಳುವಾಗಲೇ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದ್ದೆ. ದೇವ್ರ ಮನೆಗೆ ಮಾತ್ರ ಪೂಜೆ ಮಾಡ್ಕೊಳ್ಳೋಕ್ಕೆ ಈಗ ಒಳಗಡೆ ಹೋದ್ವಲ್ಲ ಎಲ್ಲ ಸಾಮಾನು ತೊಗೊಂಡು, ಆವಾಗ ಮಾತ್ರ ಬಾಗಿಲಿಗೆಲ್ಲ ರಂಗೋಲಿ ಹಾಕಿಬಿಟ್ಟು ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಎಲ್ಲನೂ ಮುಗೀತು. ಪೂಜೆ ಈಗ ಒಂದು ರೇಂಜಿಗೆ ಮುಗಿಸ್ಕೊಂಡಿದ್ದೀನಿ. ಇದಾದಮೇಲೆ ಈಗ ಹಾಲು ಉಗ್ಸೋದಕ್ಕೆ ಅಂತ ಹೇಳಿಬಿಟ್ಟು ಗ್ಯಾಸ್ ಸ್ಟವ್ ಹತ್ರನೂ ಎಲ್ಲನೂ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿ ಎಲ್ಲನೂ ರೆಡಿ ಇಟ್ಕೊಂಡಿದ್ದೆ. ಪಾತ್ರೆಗೂ ಹಾಲು ಹಾಕಿ ಕೂಡ ಇಟ್ಕೊಂಡಿದ್ದೆ. ದೇವ್ರ ಹತ್ರ ಪೂಜೆ ಮಾಡಿ ಆದಮೇಲೆ ಹಾಲು ಉಗ್ಸೋಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆ ನವಧಾನ್ಯಗಳಿಡುವ ಹತ್ರನೂ ಕೆಳಗಡೆ ರಂಗೋಲಿ ಹಾಕಿ ಅದನ್ನು ಎಲ್ಲ ಇಟ್ಬಿಟ್ಟು ಈಗ ಗ್ಯಾಸ್ ಸ್ಟವ್ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಸ್ಟವ್ ಪೂಜೆ ಮಾಡಿಕೊಂಡು ಹಾಲು ಕಾಯ್ಸೋಕ್ಕಿಟ್ರೆ ಆಮೇಲೆ ಅದನ್ನು ಒಂದು ನೋಡೋದಕ್ಕೆ ಖುಷಿ ಅಲ್ವಾ. ನಾವಂತೂ ನಿಂತ್ಕೊಂಡು ಕಾಯ್ತಾ ಇದ್ವಿ ಯಾವಾಗ ಹಾಲು ಉಕ್ಕತ್ತೆ ಏನು ಅಂತ ಹೇಳಿಬಿಟ್ಟು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಈ ಮನೆಗೆ ಬಂದಿದ್ದು. ಆಬ್ವಿಯಸ್ಲಿ ಅಲ್ವಾ, ಪ್ರತಿ ಸಲವೂ ಅಷ್ಟೇ, ಒಂದು ಹೊಸ ಮನೆಗೆ ಹೋಗ್ತಿದ್ವಿ ಅಂದರೆ ಒಂದು ಹೊಸತನ, ಹೊಸ ಪ್ರಾರಂಭ ಅನ್ನೋ ಥರ ಆಗಿರುತ್ತೆ. ನಮಗೂ ಕೂಡ ಅದೇ ಥರನೇ ಆಗಿತ್ತು. ಬಟ್ ನೆನ್ನೆ ತುಂಬ ಟಯರ್ಡ್ ಆಯಿತು. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಥಿಂಗ್ಸನ್ನು ಜೋಡಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ರಾತ್ರಿ ಮಲಗಿದ್ದೇನೆ 2:30-3 ಗಂಟೆ ಏನೋ ಆಗಿತ್ತು. ಅಷ್ಟು ಲೇಟಾಗಿ ನಾನು ಮಲಗಿದ್ದು. ಎಲ್ಲ ಜೋಡಿಸ್ಕೊಂಡು ಅದಲ್ಲದೆ ಮತ್ತೆ ಬೆಳಗ್ಗೆ 3 ಗಂಟೆಗೇ ಎದ್ದಿದ್ದೀನಿ. ರಾತ್ರಿ 12:30 ಮಲ್ಕೊಂಡು ಬೆಳಗ್ಗೆ 3 ಗಂಟೆಗೇನೋ ಎದ್ದಿದ್ದೀನಿ. ಎದ್ದು ಎಲ್ಲನೂ ಸಿದ್ಧತೆ ಮಾಡಿಕೊಂಡು ನಾವು 4 ಜನ ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲೂ ಕೂಡ ಮನೇಲಿ ಒಂದು ಸ್ವಲ್ಪ ಲೈಟಾಗಿ ಪೂಜೆ ಮಾಡ್ಕೊಂಡ್ಬಂದೆ. ಇಲ್ಲಿ ನಾನು ಜಾಸ್ತಿ ದೇವ್ರುಗಳನ್ನೇನು ತೊಗೊಂಬಂದಿರಲಿಲ್ಲ. ಜಸ್ಟ್ ಒಂದು ವಿಘ್ನೇಶ್ವರ ಹಾಗೆ ಲಕ್ಷ್ಮೀ ಸರಸ್ವತಿ ಗಣೇಶ ಇರೋವಂಥ ಒಂದು ಫೋಟೋನ ತೊಗೊಂಬಂದ್ಬಿಟ್ಟು ತುಂಬಿದ ಕೊಡಪಾನ ತೊಗೊಂಬಂದ್ಬಿಟ್ಟು ಅಷ್ಟಕ್ಕೇ ಪೂಜೆ ಮಾಡ್ಕೊಂಡಿದ್ದು. ಅದೆಲ್ಲ ದೇವ್ರ ಸಾಮಾನನ್ನು ತೊಗೊಂಬಂದು ರೆಗ್ಯುಲರಾಗಿ ಪೂಜೆ ಮಾಡುವಾಗ ತೊಗೊಂಬರೋಣ ಅಂತ ಹೇಳಿ ಈಗ ಸದ್ಯಕ್ಕೆ ಹಾಲು ಉಗ್ಸೋಕ್ಕೆ ಏನೇನು ಬೇಕು ಅರ್ಜೆಂಟ್ ಅನ್ನೋವಂಥದ್ದು ಏನಿದೆ ಅದನ್ನೆಲ್ಲ ತೊಗೊಂಡು ಬಂದುಬಿಟ್ಟು ಪೂಜೆ ಮಾಡ್ಕೊಂಡಿದ್ದು. ಹಾಗೆ 5 ಥರ ಹಣ್ಣು ಇಟ್ಟಿದ್ದೆ, ಒಂದು ತೆಂಗಿನಕಾಯಿ ಇಟ್ಟಿದ್ದೆ, ಹಾಗೆ ಒಂದು ಸ್ವಲ್ಪ ಸ್ವೀಟ್ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದ ಮೈಸೂರು ಪಾಕೂ ತೊಗೊಂಬಂದಿದ್ದೆ. ಅದು ನನ್ನ ಮಗಳು ಕೇಳಿದ್ಲು ಅಂತೇಳಿ ತೊಗೊಂಬಂದಿದ್ದು. ಅದಾದಮೇಲೆ ಈಗ ಅಡುಗೆ ಮನೆಯಲ್ಲಿ ಹಾಲು ಉಕ್ಕೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಹಾಲು ಎಷ್ಟು ಚೆನ್ನಾಗಿ ಉಗ್ತಾ ಇದೆ ಅಂತ. ಹಾಲು ತುಂಬ ಚೆನ್ನಾಗಿ ಉಕ್ತು, ಎಲ್ಲ ಕಡೆಗೂ ಉಕ್ತು. ಫಸ್ಟು ಬಲಗಡೆಗೆ ಉಕ್ಕಿ ಆಮೇಲೆ ಸುತ್ತ ಕೂಡ ಹಾಲು ಉಕ್ತು. ತುಂಬ ಖುಷಿ ಆಯಿತು. ಅದಾದಮೇಲೆ ಎಲ್ಲರೂ ಕೂಡ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫಸ್ಟ್ ದೇವರಿಗೆ ನೈವೇದ್ಯ ಕೊಟ್ಬಿಟ್ಟು ಆಮೇಲೆ ನಾವು ಕುಡಿಯೋಣ ಅಂತ ಹೇಳಿ ಅಂದ್ಕೊಂಡೆ.
ಮಕ್ಕಳು ಕೂಡ ತುಂಬ ಖುಷಿಯಾಗಿದ್ದರು. ಅವರಿಗೂ ಕೂಡ ಒಂಥರ ಏನೋ ಡಿಫ್ರೆಂಟ್ ಅಲ್ವಾ, ಯಾವಾಗಲೂ ನಾವು ಒಂದೇ ಏರಿಯಾದಲ್ಲಿದ್ದು ಈಗ ಒಂದು ಸ್ವಲ್ಪ ಆಚೆ ಬಂದಿದ್ದೀವಿ ಅನ್ನೋದು ಒಂದು ಸ್ವಲ್ಪ ಕಸಿಬಿಸಿ ಇದೆ ಮನಸ್ಸಲ್ಲಿ. ಬಟ್ ಅಡ್ಜಸ್ಟ್ ಆಗುತ್ತೆ ಅನ್ನೋ ಒಂದು ಧೈರ್ಯನೂ ಇದೆ. ಬಟ್ ಇಲ್ಲಿ ಜನ ಕೂಡ ತುಂಬ ಚೆನ್ನಾಗಿದ್ದಾರೆ. ಹಾಗೆ ನವಧಾನ್ಯಗಳನ್ನ ಏನೇನು ಇಟ್ಟಿದ್ದೀನಿ ಅಂದರೆ ಬೆಲ್ಲ, ಕಡಲೆಬೇಳೆ, ಗೋಧಿ, ಅಕ್ಕಿ, ಹುಣಸೆಹಣ್ಣು, ಹೆಸರು ಕಾಳು, ಹಾಗೆ ಉಪ್ಪು, ಎಣ್ಣೆ ಆ್ಯಂಡ್ ಇನ್ನೊಂದೇನು ತೊಗರಿಬೇಳೆ, ಇದಿಷ್ಟನ್ನು ಇಟ್ಟಿದ್ದೀನಿ. ಹಾಲು ಉಕ್ಕಿ ಆಯಿತು, ಎಲ್ಲನೂ ನವಧಾನ್ಯಗಳ ಪೂಜೆ ಆಯಿತು. ಎಲ್ಲ ಆದಮೇಲೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಇವಾಗ ಮಹಾಮಂಗಳಾರತಿನ ಮಾಡ್ಕೋತಾ ಇದ್ದೀನಿ. ನಾನು ಮಾಡಿ ಆದಮೇಲೆ ಎಲ್ಲರಿಗೂ ಮಂಗಳಾರತಿ ಮಾಡಿಸ್ತಾ ಇದ್ದೀನಿ. ಹಾಗೆ ಅಲ್ವಾ, ಮನೆಯಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡಿದ್ರೇ ಅದು ಒಂದು ಕಂಪ್ಲೀಟ್ ಅಂತ ಅನಿಸೋದು. ಹಾಗಾಗಿ ಎಲ್ಲರೂ ಪೂಜೆ ಮಾಡ್ಕೋತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. ಇವಾಗ ಟೈಮ್ ಆಲ್ರೆಡಿ ಒಂದು 7:15 ಆಗಿತ್ತು. ಬೇಗನೆ ಪೂಜೆ ಮುಗಿಸ್ಕೊಂಡ್ಬಿಟ್ವಿ. ಅದಾದಮೇಲೆ ಹಾಲೇನು ಕಾಯ್ಸಕ್ಕಿಟ್ಟಿದ್ದೆ ಅಲ್ವಾ, ಅದನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಇವಾಗ ನಾವು ಕೂಡ ಎಲ್ಲರೂ ಹಾಲು ಕುಡಿತಾ ಇದ್ದೀವಿ. ಇವತ್ತು ಇನ್ನೊಂದು ಏನು ಖುಷಿ ವಿಷಯ ಅಂತ ಅಂದರೆ, ಇವತ್ತು ಮಕ್ಕಳಿಗೆ ಸ್ಕೂಲ್ ರಜೆ ಇತ್ತು. ನಿಜವಾಗ್ಲೂ ಆ್ಯಕ್ಚುಲಿ ಅವ್ರಿಗೆ ಸ್ಕೂಲ್ ಇತ್ತು. ಸಡನ್ನಾಗಿ ಗೌರ್ಮೆಂಟಿಂದ ಹಿಂದಿನ ದಿನ ಅಂದರೆ ಎಸ್.ಎಂ. ಕೃಷ್ಣ ಅವರು ತೀರ್ಕೊಂಡಿದ್ದ ದಿನ ಇವತ್ತು. ಹಾಗಾಗಿ ಗೌರ್ಮೆಂಟ್ ರಜೆ ಸಿಕ್ಬಿಡ್ತು. ಅಪ್ಪ ಎಷ್ಟು ಖುಷಿ ಆಯಿತು ಅಂದರೆ, ಇವತ್ತು ಮಕ್ಕಳಿಗೆ ಸ್ಕೂಲ್ ಇದ್ದಿದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಬೆಳಗ್ಗೆ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿ ಅವ್ರನ್ನ ಕಳಿಸಿ ಪೂಜೆ ಎಲ್ಲ ಮಾಡೋದಕ್ಕೆ. ನಿಜವಾಗ್ಲೂ ದೇವರೇ ನಮ್ಮ ಮೇಲೆ ಕರುಣೆ ತೋರಿಸ್ದ, ಕಣ್ಬಿಟ್ಟ ಅಂತ ಅನ್ನಿಸ್ತು. ಅಷ್ಟು ಖುಷಿ ಆಯಿತು ನಿಜವಾಗ್ಲೂ. ಅದಾದಮೇಲೆ ಇವಾಗ ಕಂಪ್ಲೀಟ್ ಪೂಜೆ ಹೇಗೆ ಮಾಡಿದ್ದೆ ಏನು ಅನ್ನೋದನ್ನ ಒಂದು ಗ್ಲಿಮ್ಸನ್ನು ನಿಮಗೆ ಹಾಕ್ತಾಯಿದ್ದೀನಿ. ನಿಮಗೂ ಇದು ಪೂಜೆದೆಲ್ಲ ವೀಡಿಯೋಸು ಇಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಎಲ್ಲನೂ ಶೇರ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಪೂಜೆ ಎಲ್ಲ ಮುಗಿಸಿ ತೆಂಗಿನಕಾಯಿನ ಹೊಡೆದ್ಬಿಟ್ಟು, ಹಾಗೆ ಒಂದು ಬಾಳೆಹಣ್ಣು, ಅಡಿಕೆ, ಒಂದು ಕಾಯಿನು, ವಿಳೆದೆಲೆ ಎಲ್ಲ ಇಟ್ಬಿಟ್ಟು ಒಂದು ಸ್ವಲ್ಪ ಪೂಜೆನ ಮಾಡಿದ್ದೆ. ಈ ಕಡೆ ಒಂದು ಲೋಟದಲ್ಲಿ ನೋಡಿ ಅಲ್ಲಿ ಹಾಲು ಇಟ್ಟಿದ್ದೀನಿ. ಸೊ ಈ ಥರ ಆಗಿತ್ತು ನಮ್ಮನೆ ಪೂಜೆ, ಹಾಲುಗಿಸುವ ಪೂಜೆ. ಅದಾದಮೇಲೆ ಚಕ್ಷತನ್ನು ಅಲ್ಲೇ ಬಿಟ್ಬಿಟ್ಟು ನಾನು, ರಾಹುಲ್ ಮತ್ತು ರಚ್ಚು ಹಳೆ ಮನೆಗೆ ಬಂದ್ವಿ. ಒಂದು ಸ್ವಲ್ಪ ಏನಾದ್ರು ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ಬೇಗ ಆಗೋವಂಥದ್ದು ಅಂದ್ರೇ ಉಪ್ಪಿಟ್ಟು ಅಲ್ವಾ, ಹಾಗಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಹಾಯ್ ಗಾಯ್ಸ್. ಇವಾಗ ಜಸ್ಟ್ ಹೊಸ ಮನೆಗೆ ಬಂದೆ. ಚಕ್ಷತ್ ಇಲ್ಲೇ ಇದ್ದ, ಯಾಕಂದರೆ ಇವತ್ತಷ್ಟೇ ಹಾಲು ಉಗ್ಸಿದ್ದೀವಲ್ಲ, ಡೋರೆಲ್ಲ ಕ್ಲೋಸ್ ಮಾಡಬಾರ್ದು ಅಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು ಅವನನ್ನು ಬಿಟ್ಬಿಟ್ಟು ನಾನು, ರಾಹುಲ್ ಹಾಗೆ ರಚ್ಚು ಮನೆಗೆ ಹೋಗಿದ್ದು. ಅಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಉಪ್ಪಿಟ್ಟು ಮಾಡಿಬಿಟ್ಟು ನಾನು, ರಾಹುಲ್ ಎಲ್ಲ ಅಲ್ಲೇ ತಿನ್ಕೊಂಡ್ವಿ. ಅವಳು ನಿದ್ದೆ ಮಾಡಿಬಿಟ್ಲು, ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿದ್ದಲ್ವಾ, ಅವಳು ಮಲ್ಕೊಂಡ್ಬಿಟ್ಲು. ಅದಕ್ಕೆ ರಾಹುಲ್ ನಾನು ಇಲ್ಲೇ ಇರ್ತೀನಿ ಅವಳು ಮಲ್ಗೋವರೆಗೂ, ನೀನು ಅವನಿಗೆ ಊಟ ತೊಗೊಂಡು ಹೋಗು ಅಂತ ಹೇಳಿದ್ರು. ಅದಕ್ಕೆ ನಾನು ಊಟ ತೊಗೊಂಡು ಇಲ್ಲಿಗೆ ಬಂದೆ. ಇವಾಗ ಚಕ್ಷತ್ ಕೂಡ ತಿಂಡಿ ತಿನ್ಕೊಂಡು ಅವನಿಗೇನೋ ಓದ್ಕೊಳಕ್ಕಿದೆ ಅಂತ ಹೇಳಿ ಓದ್ಕೋತಾ ಇದ್ದಾನೆ. ಯಾಕಂದರೆ ನಾನು ಇವತ್ತು ಬೆಳಗ್ಗೆ ಎದ್ದಿದ್ದು 3 ಗಂಟೆಗೇನೋ ಎದ್ದಿದ್ದೆ. ಅವಾಗಿಂದ ಒಂದು ಸ್ವಲ್ಪನೂ ಕುತ್ಕೊಂಡು ಇರಲಿಲ್ಲ ನಾನು. ಅಷ್ಟು ಬ್ಯಾಕ್ ಪೇಯ್ನ್ ಬಂದಂಗೆ ಆಗೋಗ್ಬಿಡ್ತು. ಯೂಶ್ವಲಿ ನನಗೆ ಬ್ಯಾಕ್ ಪೇಯ್ನು, ಕಾಲು ನೋವು ಆ ಥರ ಎಲ್ಲ ಏನೂ ಇಲ್ಲ. ಬಟ್ ನಿದ್ದೆ ಮಾಡಿರಲಿಲ್ಲ ಅಲ್ಲ ಸರಿಯಾಗಿ. ಅದಕ್ಕೆ ಅಪ್ಪ ಯಾವಾಗ ಕುತ್ಕೋತೀನೋ ಅಂತ ಅನ್ನಿಸ್ತಾಯಿತ್ತು, ಯಾವಾಗ ಒಂದು ಸ್ವಲ್ಪ ಮೈ ನೆಟ್ಟಗೆ ಮಾಡ್ಕೋತೀನೋ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಈಗ ಒಂದು ಸ್ವಲ್ಪ ಹೊತ್ತು ಅವನು ಕೂಡ ತಿಂಡಿ ತಿನ್ಕೊತಾ ಇದ್ನಲ್ಲ, ಅವ್ನು ತಿನ್ಕೊಳ್ಳೋವರೆಗೂ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ನೋಡಿ ಇಲ್ಲಿ ಒಂದು ಬೆಡ್ಶೀಟ್ ಹಾಸ್ಕೊಂಡು ಒಂದು ಚಿಕ್ಕ ಪಿಲ್ಲೋ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಸಾಂಗನ್ನು ಕೇಳಿಸ್ಕೊಳ್ತಾ ಹಾಗೆ ಮಲ್ಕೊಂಡಿದ್ದೆ ಅಂದರೆ ನಿದ್ದೆ ಮಾಡಿಲ್ಲ, ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ ಅಷ್ಟೇ. ರಾಹುಲ್ಗೆ ಆಫೀಸ್ ವರ್ಕ್ ಕೂಡ ಇದೆ. ಅವರು ಕೂಡ ಅಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಕೋತಾ ಇದ್ರು. ಅವರಿಗೂ ಕಂಟಿನ್ಯೂಸ್ ಕಾಲ್ಸ್ ಕೂಡ ಬರ್ತಾಯಿತ್ತು. ರಚ್ಚು ಹೇಗೂ ಮಲಗಿದ್ಲು. ಸೊ ಹೀಗೆ ದಿನ ಹೋಗ್ತಾ ಇದೆ. ಈವ್ನಿಂಗ್ ನೋಡೋಣ, ಸಂಜೆ ಒಂದಷ್ಟು ಐಟಮ್ಸನ್ನು ಶಿಫ್ಟ್ ಮಾಡೋಣ ಅಂತ ಅಂದ್ಕೊತಿದ್ದೀವಿ. ಕಾರಲ್ಲಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬರೋಣ ಅಂತ ಅಂದ್ಕೊತಿದ್ವಿ. ಇನ್ನೂ ಟೈಮ್ ಇದೆ ನಮಗೆ, ಈ ಮಂತ್ ಫುಲ್ ಟೈಮ್ ಇದೆ. ಯಾವಾಗ ಬೇಕಿದ್ರೂ ನಾವು ಶಿಫ್ಟ್ ಆಗ್ಬೋದು. ನಾವು ಒಟ್ಟು ಆ ಮನೇನ, ಈಗಿರುವ ಮನೇನ ವೆಕೇಟ್ ಮಾಡಬೇಕಿರೋದು ಡಿಸೆಂಬರ್ 31. ಸೊ ಯಾವಾಗಲೂ ಅಷ್ಟೇ ಹೊಸ ವರ್ಷ ಕರೆಕ್ಟಾಗಿ ನಮ್ಮದು ಮನೆ ಶಿಫ್ಟಿಂಗ್ ಅನ್ನೋ ಹಂಗೆ ಆಗುತ್ತೆ. ಅದು ಏನೋ ಗೊತ್ತಿಲ್ಲ. ಯಾಕಂದರೆ ನಾವಿರೋದು
ಲೀಸಿಗಾಗಿರೋದ್ರಿಂದ 3 ಇಯರ್ಸ್ ಆದಮೇಲೆ ಕರೆಕ್ಟ್ ಅಲ್ಲಿಗೆ 3 ಇಯರ್ಸ್ ಆಗುತ್ತೆ ಮತ್ತು ಶಿಫ್ಟ್ ಆಗಿದ್ದಾಯಿತು. ಹಾಗಾಗಿ ಸೊ ಹೊಸ ವರ್ಷ ಹೊಸ ಮನೆಯಲ್ಲಿ ಅನ್ನೋಂಗೆ ಆಗುತ್ತೆ ಮೇ ಬಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಶಿಫ್ಟಿಂಗ್ ಅದು ಇದು ಅಂತ ಆಗುತ್ತೆ. ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ ಆ ಥರ ಆಗುತ್ತೆ. ನೋಡಬೇಕು ಹೇಗಾಗತ್ತೆ ಏನು ಅಂತ ಹೇಳಿಬಿಟ್ಟು. ಚಕ್ಷುತ್ಗೆ ನೆಕ್ಸ್ಟ್ ಡೇ ಅಂದರೆ 12th ಎಕ್ಸಾಮ್ ಇತ್ತು, ಅಂದರೆ ಸಿಂಪಲ್ ಕ್ಲಾಸ್ ಟೆಸ್ಟ್ ಇತ್ತು. ಅದಕ್ಕೆ ಅವನು ಓದ್ಕೋಬೇಕು ಅಂತ ಹೇಳ್ತಾ ಇದ್ದ. ನಾನು ಹಳೆ ಮನೆಗೆ ಹೋಗಿದ್ದಲ್ವಾ, ಅಲ್ಲಿಂದ ಅವನಿಗೆ ಊಟ ತೊಗೊಂಬರುವಾಗ ನಾನು ಅವನಿಗೆ ಏನು ಬುಕ್ಸ್ ಬೇಕು ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ಯಾಕಂದರೆ ಬೆಳಗ್ಗೆ ಪ್ಲ್ಯಾನ್ ಇರಲಿಲ್ಲ ಅವನನ್ನು ಇಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿ. ಅದಕ್ಕೆ ಬರುವಾಗ ಬುಕ್ಸ್ ಏನೇನು ಬೇಕು ಅಂತ ಹೇಳು ಅಂತ ಹೇಳಿದೆ. ಅದನ್ನೆಲ್ಲ ಹೇಳಿದ್ದ, ತೊಗೊಂಡು ಬಂದಿದ್ದೆ. ಇವಾಗ ಬನ್ನಿ ಈ ಹೊಸ ಮನೆಯ ಒಂದು ಎಂಟಿ ಹೋಮ್ ಟೂರನ್ನು ಮಾಡ್ಕೊಂಡು ಬಿಡೋಣ. ನಮ್ಮ ಮನೆಗೆ ಎಂಟ್ರೆನ್ಸ್ ಇರೋದು ನಾರ್ತ್ ಫೇಸಿಂಗಲ್ಲಿ. ನಾರ್ತ್ ಫೇಸಲ್ಲಿ ಹಿಂಗೆ ಎಂಟ್ರ್ ಆದ ತಕ್ಷಣ ನಮಗೆ ಫಸ್ಟ್ ಇಲ್ಲೊಂದು ದೊಡ್ಡದು ಕಾರಿಡಾರ್ ಸಿಗುತ್ತೆ. ಇಲ್ಲಿ ಒಂಥರ ಓಪನ್ ಸ್ಪೇಸ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಇಲ್ಲಿ ಟೆರೆಸ್ಸಿಗೆ ಹೋಗೋಕ್ಕೆ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಸ್ಟೇರ್ ಕೇಸ್ ಇದೆ. ಹಾಗೆ ಇಲ್ಲಿಂದ ಮುಂದ್ಗಡೆಗೆ ಬಂದರೆ ಇದು ನಮ್ಮ ಮೇನ್ ಎಂಟ್ರೆನ್ಸ್. ಅದು ಇರೋದು ಈಸ್ಟ್ ಫೇಸಿಗೆ. ಬೆಳಗ್ಗೆನೇ ನಾನು ಈಶಾನ್ಯ ಮೂಲೆಯಲ್ಲಿ ಒಂದು ಉರ್ಲಿ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿದ್ದೆ. ಪೂಜೆಗೆ ಮುಂಚೆನೇ ಮಾಡಿದ್ದೆ. ಅದಾದಮೇಲೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದ್ದೀನಿ. ಆ್ಯಂಡ್ ಈ ಕಡೆಗೆ ರಾಹುಲ್ ಮಾವಿನ ಸೊಪ್ಪನ್ನೆಲ್ಲನೂ ಇಟ್ಟಿದ್ದಾರೆ. ಸೊ ಇಲ್ಲಿ ಎಂಟ್ರ್ ಆದ ತಕ್ಷಣ ನಮಗೆ ಫಸ್ಟ್ ಇಲ್ಲಿ ಹಾಲ್ ಸಿಗುತ್ತೆ. ಇದು ಒಂದು ಸ್ವಲ್ಪ ಹಳೆ ಮನೆ ಆಗಿರೋದ್ರಿಂದ ನೆಲ ಎಲ್ಲ ಒಂದು ಸ್ವಲ್ಪ ಹಳೆ ಥರ ಟೈಲ್ಸ್ ಇದೆ. ಸೊ ಇದು ಬಂದು ಕಂಪ್ಲೀಟ್ ಹಾಲ್ ಆಗಿರುತ್ತೆ. ಹಾಲಿಂದ ಟುವರ್ಡ್ಸ್ ಲೆಫ್ಟ್ ಹೋದರೆ ಇಲ್ಲಿ ನಮಗೆ ನಮ್ಮ ಅಡುಗೆ ಮನೆ ಸಿಗುತ್ತೆ. ಸೊ ಇದೇನು ನೋಡ್ತಿದ್ದೀರಾ, ಇಲ್ಲಿಂದ ನಾವು ಎಂಟ್ರ್ ಆಗಿದ್ದು ಈ ಕಡೆಗೆ ಲೆಫ್ಟ್ ಸೈಡಲ್ಲಿ ನಮಗೆ ಕಿಚನ್ ಸಿಗುತ್ತೆ. ಸೊ ಇಲ್ಲಿ ನಾನು ಚಕ್ಷತ್ತು ಹಾಲು ಉಗ್ಸೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಈ ವಿಡಿಯೋ ಶೂಟ್ ಮಾಡಿರೋದು ಬಂದು ರಾಹುಲ್ಲು. ಅದಾದಮೇಲೆ ಕಿಚನಿಂದ ರೈಟ್ ಸೈಡ್ ಬಂದರೆ ನಮಗೆ ಇಲ್ಲಿ ನಮ್ಮ ದೇವ್ರ ಮನೆ ಸಿಗುತ್ತೆ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ಫಸ್ಟ್ ಹಾಗೆ ಒಂದು ಸ್ವಲ್ಪ ಉದಿನ ಕಡ್ಡಿ ಬೆಳಗಿ ಈಗ ನಾನು ಗ್ಯಾಸ್ ಸ್ಟವ್ ಹತ್ರ ಪೂಜೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿದ್ದೀನಿ. ಆ ಟೈಮಲ್ಲಿ ರಾಹುಲ್ ಎಲ್ಲ ಶೂಟ್ ಮಾಡ್ಕೊಂಡಿದ್ರು. ಸೊ ಇದು ಒಂದು ಬೆಡ್ರೂಮ್ ಬರುತ್ತೆ. ಕೆಳಗಡೆ ಫ್ಲೋರಲ್ಲಿ ಒಂದು ಹಾಲ್, ಒಂದು ಕಿಚನ್, ಪೂಜೆ ರೂಮ್, ಹಾಗೆ ಒಂದು ಬೆಡ್ರೂಮ್ ಬರುತ್ತೆ. ಸೊ ಇದಿಷ್ಟು ಕೆಳಗಡೆ ಏರಿಯಾ ಆಯಿತು. ಇಲ್ಲಿಂದ ನಾವು ಮತ್ತೆ ಹೊರಗಡೆಗೆ ಬಂದುಬಿಟ್ಟು ಇಲ್ಲಿ ಏನು ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲ್ಗಡೆಗೆ ಹೋದರೆ ನಮಗೆ ಇಲ್ಲಿ ಮೇಲ್ಗಡೆಗೆ 2 ಬೆಡ್ರೂಮ್ ಸಿಗುತ್ತೆ. ಇದು ಸ್ಟೇರ್ ಕೇಸ್ ಏನು ಹೋಗ್ತಾ ಇದ್ವಿ ಅದು ಹೊರಗಡೆಯಿಂದ ಬಂದಿದೆ. ಸೊ ಮುಂಚೆ ಹೇಗಿತ್ತು ಅಂದರೆ ಇದು ಮನೆ ಕೆಳಗಡೆಗೆ ಓನರ್ ಇರೋ ಥರ, ಮೇಲ್ಗಡೆಗೆ ರೆಂಟಿಗೆ ಕೊಡೋ ಥರ ಅಂತ ಇತ್ತು. ಹಾಗಾಗಿ ಈ ಥರ ಇತ್ತು. ಬಟ್ ಈಗ ನಾವು ಓನರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಮೇಲೆ ಕೆಳಗಡೆ ಎರಡೂ ನಾವೇ ತೊಗೊಂಡಿರೋ ಅಂಥದ್ದು. ಸೊ ಈಗ ನಾವು ಸ್ಟೇರ್ ಕೇಸ್ ಹತ್ತಿ ಮೇಲೆ ಬಂದರೆ ಇಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ ಅಷ್ಟೇ, ಸೇಫ್ಟಿ ಪರ್ಪಸ್ಗೆ ಅಂತ ಹೇಳಿ. ಇಲ್ಲಿಂದ ನಾವು ಹಿಂಗೆ ಒಳಗಡೆಗೆ ಬಂದ ತಕ್ಷಣ ಇಲ್ಲಿ ಒಂದು ಉದ್ದಕ್ಕೆ ಒಂದು ಕಾರಿಡಾರ್ ಸ್ಪೇಸ್ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್. ಈ ಬೆಡ್ರೂಮ್ ಅಂತೂ ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ. ಇಲ್ಲಿ ಮೇಲ್ಗಡೆಗೆಲ್ಲ ಬೆಳಕು ತುಂಬ ಚೆನ್ನಾಗಿದೆ ಆಯಿತಾ. ಕೆಳಗಡೆಗೆ ಕಿಚನ್ನಲ್ಲಿ ಹಾಲಲ್ಲಿ ಒಂದು ಸ್ವಲ್ಪ ಬೆಳಕು ಕಡಿಮೆ ಆಗುತ್ತೆ. ಹೊರಗಡೆಗೆ ದೊಡ್ಡದು ಕಾರಿಡಾರ್ ಇರೋದ್ರಿಂದ ನ್ಯಾಚುರಲ್ ಲೈಟ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಮೇಲ್ಗಡೆಗಂತೂ ತುಂಬಾ ಬೆಳಕಿದೆ. ಇದು ಫುಲ್ ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್. ಕಬೋರ್ಡ್ಸ್ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಇದೆ. ಹಾಗೆ ಒಂದು ಕಾಟ್ ಕೂಡ ಕೊಟ್ಟಿದ್ದಾರೆ. ಇದು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ಒಂದು ಟಾಯ್ಲೆಟ್ ಕೂಡ ಇದೆ. ಸೊ ಇದಿಷ್ಟು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್ ಆಗುತ್ತೆ. ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆಗೆ ಬಂದರೆ ಮತ್ತೆ ನಾವು ಇದೇ ಕಾರಿಡಾರ್ ಸ್ಪೇಸಿಗೆ ಬರ್ತೀವಿ. ಇಲ್ಲಿ ಬಂದುಬಿಟ್ಟು ಇಲ್ಲೂ ಕೂಡ ಒಂದು ವಾಶ್ರೂಮ್ ಇದೆ. ಇದು ಬಂದು ಮೇಲ್ಗಡೆಗೆ ಕಾಮನ್ ವಾಶ್ರೂಮ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ವಾಶ್ ಬೇಸಿನ್ ಕೂಡ ಇದೆ. ಅದಾದಮೇಲೆ ಈ ಕಡೆ ಸೈಡು ರೈಟ್ ಸೈಡಲ್ಲಿ ಬಂದರೆ ಈ ಕಡೆಗೂ ಕೂಡ ನಮಗೆ ಒಂದು ಬೆಡ್ರೂಮ್ ಸಿಗುತ್ತೆ. ಅದಕ್ಕೆ ಒಂದು ಬಾಲ್ಕನಿ ಸ್ಪೇಸ್ ಕೂಡ ಸಿಗುತ್ತೆ. ಸೊ ಇದು ಏನು ನೋಡ್ತಾ ಇದ್ದೀರಾ ಟಿ ವಿ ಟೇಬಲು, ಇದು ಆ್ಯಕ್ಚುಲಿ ಕೆಳಗಡೆಗೆ ಹೋಗುತ್ತೆ, ಇಲ್ಲಿ ಇರೋದಿಲ್ಲ ಅದು. ಆ್ಯಂಡ್ ಇದು ಒಂದು ಬೆಡ್ರೂಮ್ ಥರ. ಇದು ಬೆಡ್ರೂಮ್ ಅಷ್ಟೇ ತುಂಬಾ ದೊಡ್ಡದಾಗಿದೆ. ಆ್ಯಂಡ್ ಬೆಳಗ್ಗೆ ಅಲ್ವಾ, ಬೆಳಗ್ಗೆ ಟೈಮ್ ಆಗಿರೋದ್ರಿಂದ ನೋಡಿ ಬೆಳಕು ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಸನ್ಲೈಟ್ ಕೂಡ ಎಷ್ಟು ಚೆನ್ನಾಗಿ ಒಳಗಡೆಗೆ ಬಿದ್ದಿದೆ. ಆ ಸೂರ್ಯನ ಕಿರಣಗಳನ್ನು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಹಾಗೆ ಹೇಳಿದ್ನಲ್ಲ ಮುಂಚೆನೇ ಈ ಮೇಲ್ಗಡೆ ಮನೆಯೂ ಅವರು ಸಪ್ರೇಟಾಗಿ ಬಾಡಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಅಂತ ಹೇಳಿ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಇದು ಹಾಲ್ ಥರ ತುಂಬ ದೊಡ್ಡದಾಗಿತ್ತು ಅಂತ ಹೇಳಿಬಿಟ್ಟು ಇಲ್ಲೇ ಒಂದು ಕಿಚನ್ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ನಾವು ಇಲ್ಲಿ ಈ ಕಿಚನನ್ನು ಯೂಸ್ ಮಾಡೋದು ತುಂಬಾ ಕಡಿಮೆ ಆಗುತ್ತೆ. ಸೊ ಕೆಳಗಡೆಗೆ ಕಿಚನ್ ಆಲ್ರೆಡಿ ಇರೋದ್ರಿಂದ ಇಲ್ಲಿ ಮೇಲ್ಗಡೆ ಕಿಚನ್ ಅಪರೂಪ ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಈಗ ಬಾಲ್ಕನಿ ಸ್ಪೇಸಿಗೆ ನಾವು ಹೋಗೋದಾದರೆ
ಈಗ ಇಲ್ಲಿ ಒಂದು ಡೋರ್ ಬರುತ್ತೆ, ಇಲ್ಲಿಂದ ನಾವು ಡೋರ್ ಓಪನ್ ಮಾಡಿಕೊಂಡು ಹೊರಗಡೆ ಹೋಗ್ಬೋದು. ಇದನ್ನು ಡೋರ್ ಕೂಡ ನಾವು ಓಪನ್ ಕೂಡ ಇಟ್ಕೊಂಡಿರ್ಬೋದು ಎನಿ ಟೈಮ್, ಹಾಗೇನಿಲ್ಲ. ಇಲ್ಲಿಂದ ಹೀಗೆ ಹೊರಗಡೆಗೆ ಬಂದರೆ ಇಲ್ಲಿ ನಮಗೆ ಒಂಥರ ಬಾಲ್ಕನಿ ಸ್ಪೇಸ್ ಅಂತಲೂ ಸಿಗುತ್ತೆ. ಇದು ಫುಲ್ ಕವರ್ ಆಗಿದೆ, ಗ್ರಿಲ್ಲಿಂದ ಫುಲ್ ಕವರ್ ಆಗಿದೆ, ಫುಲ್ ಸೆಕ್ಯೂರ್ ಇದೆ. ಇಲ್ಲಿ ಏನು ಯಾರೂ ಬರೋಕ್ಕಾಗೋದಿಲ್ಲ, ಏನೂ ಇಲ್ಲ. ಇಲ್ಲಿ ಒಂದು ಗೇಟ್ ಇದೆ, ಇಲ್ಲಿಂದ ಕೂಡ ನಾವು ಕೆಳಗಡೆ ಇಳಿದು ಹೋಗ್ಬೋದು. ಹಾಗೆ ಇಲ್ಲಿ ಮೇಲ್ಗಡೆಗೆ ಹೋಗೋದಕ್ಕೆ ಒಂದು ಚಿಕ್ಕದಾಗಿ ಗೇಟ್ ಕೊಟ್ಟಿದ್ದಾರೆ. ಹಾಗೆ ಟೆರೆಸಿಗೆ ಕೂಡ ಕರ್ಕೊಂಡು ಹೋಗ್ತೀನಿ, ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ಒಂದು ಸ್ವಲ್ಪ ಜಾಗ ಚಿಕ್ಕದಾಗಿದೆ, ಬಟ್ ಓಡಾಡೋದಕ್ಕೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಹಾಗಾಗಿ ಆರಾಮಾಗಿ ಓಡಾಡ್ಬೋದು. ಹಾಗೆ ಇಲ್ಲಿ ನಮಗೆ ಸೋಲಾರ್ ಕೂಡ ಕೊಟ್ಟಿದ್ದಾರೆ, 24x7 ಬಿಸಿನೀರು ಬರುತ್ತೆ. ತುಂಬಾ ದೊಡ್ಡ ಟ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಟೆರೆಸ್ ಮೇಲ್ಗಡೆಗೂ ಕೂಡ ಒಂದು ಸಿಂಗಲ್ ರೂಮ್ ಇದೆ. ಈ ರೂಮನ್ನು ಅವ್ರು ಏನಂತಂದರೆ ದಿನಸಿ ಸಾಮಾನು, ಅಂದರೆ ದಿನಸಿ ಅಂತ ಅಂದರೆ ಬೆಳೆದಿರ್ತಾರಲ್ಲ, ಅವರು ರಾಗಿ ಎಲ್ಲ ಬೆಳೀತಾರೆ. ಹಾಗೆ ಅವರಿಗೆ ಮನೆಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಬೆಳ್ಕೋತಾರೆ. ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈ ಮೇಲ್ಗಡೆ ರೂಮನ್ನು ಅವ್ರು ತೊಗೊಂಡಿದ್ದಾರೆ. ಇದು ಕೂಡ ನಾವು ಕೇಳಿದ್ವಿ ಕೊಡಿ ಅಂತ ಹೇಳಿಬಿಟ್ಟು, ಬಟ್ ಅವರು ಎಷ್ಟೊಂದೆಲ್ಲ ಚೀಲಗಳು, ರಾಗಿ ಚೀಲ ಅದೆಲ್ಲ ಇದೆ ಅಲ್ವಾ, ಹಾಗಾಗಿ ಅವರು ಆ ರೂಮನ್ನು ನಾವು ಯೂಸ್ ಮಾಡ್ಕೋತೀವಿ. ಯಾಕಂದರೆ ಅವ್ರದ್ದು ಏನು ಇಂಟೆನ್ಷನ್ ಇತ್ತು ಅಂದರೆ ಕೆಳಗಡೆ ಮನೆ ಖಾಲಿ ಮಾಡಿಕೊಟ್ರೆ ಎಲ್ಲ ಥಿಂಗ್ಸ್ಗಳನ್ನು ಇಲ್ಲಿ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಈ ರೂಮನ್ನು ಅವ್ರು ತೊಗೊಂಡಿದ್ದಾರೆ. ಸೊ ಈಗ ಟೆರೆಸ್ ಮೇಲ್ಗಡೆಗೆ ಬಂದಾಗ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಕಡೆಗೆ ತೆಂಗಿನ ತೋಟ ಇದೆ, ಹಾಗೆ ಸುತ್ತ ಇದು ಹಳ್ಳಿ ಆಗಿರೋದ್ರಿಂದ ಹಳ್ಳಿ ವಾತಾವರಣ ಅಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನಮಗೆ. ಯಾವಾಗಲೂ ಒಂದು ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ, ಸಿಟಿ ಸೈಡ್ ಇದ್ಬಿಟ್ಟು ಈ ಒಂದು ಹಳ್ಳಿ ವಾತಾವರಣಕ್ಕೆ ಬಂದಾಗ ಒಂಥರ ಖುಷಿ ಕೂಡ ಇದೆ. ಒಂದು ಸ್ವಲ್ಪ ಜಸ್ಟ್ 1% ಅಷ್ಟು ಬೇಜಾರು ಏನಂದರೆ ನನ್ನ ಮಗಳಿಗೆ ಸೈಕಲ್ ತೊಗೊಂಡು ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ಅದು ಒಂದೇ ಬೇಜಾರು ಬಿಟ್ಟರೆ ಇನ್ನೇನು ಬೇಜಾರಿಲ್ಲ. 10 ಮಿನಿಟ್ಸ್ ಡಿಸ್ಟೆನ್ಸ್ ಆಗುತ್ತೆ ಹಳೆ ಮನೆಗೂ ಇಲ್ಲಿಗೂ. ಬಟ್ ಏನು ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಪಡ್ಕೋಬೇಕು ಅಂದರೆ ಒಂದನ್ನು ಕಳ್ಕೊಬೇಕಾಗತ್ತೆ. ಸೊ ಓಕೆ ಗಾಯ್ಸ್, ನೋಡಿದ್ರಲ್ಲ ಇವತ್ತು ಹಾಲುಕ್ಸುವ ಪೂಜೆ ಹೇಗಾಯಿತು, ಇವತ್ತಿನ ದಿನ ಏನೇನೆಲ್ಲ ಆಯಿತು. ಹಾಗೆ ಒಂದು ಕ್ವಿಕ್ಕಾಗಿ ಎಂಟಿ ಹೋಮ್ ಟೂರನ್ನು ಕೂಡ ಕೊಟ್ಟಿದ್ದೀನಿ. ಇದನ್ನೆಲ್ಲ ನಾನು ಹೇಗೆ ಆರ್ಗನೈಸ್ ಮಾಡ್ತೀನಿ, ಹೇಗೆ ಅರೇಂಜ್ ಮಾಡ್ತೀನಿ, ಅದನ್ನು ಕೂಡ ಅಲ್ಲಿ ಇಲ್ಲಿ ಒಂದು ಚಿಕ್ಕ ಗ್ಲಿಮ್ಸ್ ಕೂಡ ಶೇರ್ ಮಾಡ್ಕೋತೀನಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಕೊನೆವರೆಗೂ ವಿಡಿಯೋನ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್, ಟೇಕ್ ಕೇರ್.